ಹಾಯ್, ಎಲ್ರಿಗೂ ಶುಭೋದಯ. ಒಂದೂರಲ್ಲಿ ಒಬ್ಬ ಜಿಪ್ನ ಇರ್ತಾನೆ. ಯಾರೂ ಏನೂ ಹುಡ್ತಾನೆ ಜಿಪ್ನ ಆಗಿರಲ್ಲ, ಹೌದಲ್ವಾ? ಸೊ ಅದೇ ರೀತಿ ಅವನು ತುಂಬ ಕಷ್ಟದಿಂದ ಇರ್ತಾನೆ, ಜೊತೆಗೆ ಎರಡೊತ್ತು ಊಟಕ್ಕೂ ಕೂಡ ಕಷ್ಟಪಡ್ತಿರ್ತಾನೆ. ಸೊ ಆವಾಗ ಅವನು ಡಿಸೈಡ್ ಮಾಡ್ತಾನೆ, ನಾನು ತುಂಬ ಶ್ರೀಮಂತ ಆಗಬೇಕು, ಹೆಚ್ಚು ಹೆಚ್ಚು ಹಣ ಮಾಡಬೇಕು ಅಂತ ಹೊರಡ್ತಾನೆ. ಅವನು ಒಟ್ಟಿನಲ್ಲಿ ಹಣ ಮಾಡೋದಷ್ಟೇ ಅವನ ದಾರಿಯಾಗಿರುತ್ತೆ. ಅದು ಹೇಗೆ ಬೇಕಾದರೂ ಮಾಡ್ಬೋದು, ಆದರೆ ಹಣ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೋತಾನೆ. ದಿನ ದಿನ ಸಂಪಾದನೆ ಮಾಡ್ತಾ ಹೋಗ್ತಾನೆ, ತುಂಬ ಹಣನ ಕೂಡಿಡ್ತಾ ಹೋಗ್ತಾನೆ. ಅವನೇನು ಮಾಡ್ತಾನೆ, ಒಂದಷ್ಟು ಜಮೀನನ್ನು ತಗೊಳ್ತಾನೆ, ಅದನ್ನು ಖರೀದಿ ಮಾಡಿ ಮತ್ತೆ ಅದನ್ನು ಒಂದು ಒಳ್ಳೆ ಬೆಲೆ ಬಂದಾಗ ಮಾರಿ ಆದಷ್ಟು ದುಡ್ಡನ್ನು ಕೂಡಿ ಇಡ್ತಾನೆ. ಇದೇ ರೀತಿ ಕೂಡಿಡ್ತಾ ತುಂಬ ಹಣನ ಗಳಿಸ್ತಾನೆ. ಹೊರದೇಶದಲ್ಲೂ ಕೂಡ ವ್ಯವಹಾರನ ಮಾಡಿ ಒಂದು ಒಳ್ಳೆ ಸೈಟನ್ನು ತಗೊಳ್ಳೋದು, ಅದನ್ನು ಒಂದು ಒಳ್ಳೆ ರೇಟ್ ಬಂದಾಗ ಮಾರೋದು, ಇದೇ ರೀತಿ ದುಡ್ಡನ್ನ ಮಾಡ್ತಾ ಇರ್ತಾನೆ. ಒಟ್ಟಿನಲ್ಲಿ ಅವನ ಉದ್ದೇಶ ಏನು, ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ಅವನಿಗೆ ಇರುತ್ತೆ. ಸೊ ಇದೇ ರೀತಿ ದುಡ್ಡು ಮಾಡ್ತಾ ಅವನು ಮೋಸ ಕೂಡ ಮಾಡ್ತಾನೆ. ಒಟ್ಟಿನಲ್ಲಿ ದುಡ್ಡು ಮಾಡೋದಷ್ಟೇ ಅವನ ಉದ್ದೇಶ. ಸೊ ಇದೇ ರೀತಿ ಮಾಡ್ತಾ ಅವನು 65 ವರ್ಷನ ಕಳೀತಾನೆ ಒಟ್ಟು. ಆಗ ಒಂದು ಸರಿ ಯೋಚನೆ ಮಾಡ್ತಾನೆ, ನಾನು ಆಲ್ರೆಡಿ 65 ವರ್ಷ ಆಯಿತು, ಇಷ್ಟೊಂದೆಲ್ಲ ದುಡ್ದಿದ್ದೀನಿ, ಇದನ್ನೆಲ್ಲ ಅನುಭವಿಸೋದು ಯಾವಾಗ? ಸರಿ ಆಯಿತು, ಇನ್ನೊಂದು ವರ್ಷ ನಾನು ಚೆನ್ನಾಗಿ ದುಡ್ದು ಆಮೇಲೆ ಇದನ್ನೆಲ್ಲ ನಾನು ಶ್ರೀಮಂತಿಕೆನ ಅನುಭವಿಸ್ತೀನಿ ಅಂತ ಹೇಳ್ತಾನೆ. ಆದರೆ ಅವನು ಎಷ್ಟೇ ಶ್ರೀಮಂತ ಆಗಿದ್ರೂ ಕೂಡ ದರಿದ್ರನಾಗೇ ಇರ್ತಾನೆ, ಯಾಕೆಂದರೆ ಅದನ್ನೇನು ಅವನು ಅನುಭವಿಸಿರಲ್ಲ. ಸರಿ, ಒಂದು ದಿನ ರಾತ್ರಿ ಮಲಗಿರ್ತಾನೆ. ಬೆಳಗ್ಗೆ ಎದ್ದಾಗ ಕಣ್ಣು ಬಿಟ್ಟಾಗ ಕಣ್ಣು ಮಂಜಾಗಿ ಕಾಣುತ್ತೆ. ಯಾರೋ ನಿಂತಿರೋ ಹಾಗೆ ಕಾಣುತ್ತೆ. ಯಾರದು ಅಂತ ಕಣ್ಣು ಬಿಟ್ಟು ನೋಡಿದ್ರೆ ಆ ಚಿತ್ರ ಗೊತ್ತಾಗುತ್ತೆ, ಅಲ್ಲಿ ಬಂದಿರೋದು ಮೃತ್ಯು ದೇವ ಅಂತ. ಸೊ ಯಮಧರ್ಮರಾಯ ಬಂದಿರ್ತಾನೆ, ನಿನ್ನ ಸಮಯ ಮುಗೀತು, ನಡಿ, ನಿನ್ನ ಕರ್ಕೊಂಡೋಗಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಸೊ ಆವಾಗ ಅವನಿಗೆ ಶಾಕ್ ಆಗುತ್ತೆ. ಯಾಕೆ ಅಂದರೆ 65 ವರ್ಷ ಅವನು ದುಡ್ದು ಸಂಪಾದನೆ ಮಾಡಿ ಇಟ್ಟಿದ್ದಾನೆ, ಅದನ್ನು ಅನುಭವಿಸಿಲ್ಲ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಅವನು, ನನಗೆ ಟೈಮ್ ಕೊಡು, 1 ವರ್ಷ, ನಾನು ಇನ್ನೊಂದು ಸ್ವಲ್ಪ ಅನುಭವಿಸ್ಬೇಕು ಈ ದುಡ್ದಿರೋ ದುಡ್ಡನ್ನು, ಆಮೇಲೆ ನಾನು ಬರ್ತೀನಿ ಅಂತಾನೆ. ಯಮಧರ್ಮರಾಯ ಬಿಡ್ತಾನ? ಇಲ್ಲ, ಹಾಗೆಲ್ಲ ಆಗೋದಿಲ್ಲ ಅಂತ ಹೇಳ್ತಾನೆ. ನೋಡು, ಅವನ ಹತ್ರನೂ ವ್ಯವಹಾರಕ್ಕೆ ಹೋಗ್ತಾನೆ, ದುಡ್ಡಿನ ವ್ಯವಹಾರಕ್ಕೆ. ಯಮಧರ್ಮನ ಹತ್ರನೂ ದುಡ್ಡಿನ ವ್ಯವಹಾರ ಮಾಡ್ತಾನೆ. ಏನಂತ ಹೇಳ್ತಾನೆ, ನಾನು 3,000 ಕೋಟಿ ರೂಪಾಯಿಗಳನ್ನ ಸಂಪಾದನೆ ಮಾಡಿಟ್ಟಿದ್ದೀನಿ, ಅದರಲ್ಲಿ 1,000 ಕೋಟಿ ನಿನಗೆ ಕೊಡ್ತೀನಿ, ನನಗೆ 1 ವರ್ಷ ಟೈಮ್ ಕೊಡು ಅಂತ ಕೇಳ್ತಾನಂತೆ. ಅದಕ್ಕೆ ಯಮಧರ್ಮರಾಯ ಅದೆಲ್ಲ ಆಗಲ್ಲ ಅಂತ ಕೊರಳಿಗೆ ಹಗ್ಗನ ಹಾಕ್ತಾನಂತೆ. ಆಯಿತು, 6 ತಿಂಗಳು ನಂಗೆ ಟೈಮ್ ಕೊಡು, ಕಾಲಿಗೆಲ್ಲ ಬೀಳ್ತಾನಂತೆ. ನನಗೆ ಇನ್ನೊಂದು 6 ತಿಂಗಳು ಟೈಮ್ ಕೊಟ್ಬಿಡು, ಇಡೀ ದುಡ್ಡನ್ನು ಕೊಡ್ತೀನಿ, ಒಂದೇ ಒಂದು ದಿನ ಬದುಕೋಕ್ಕೆ ನನಗೆ ಅವಕಾಶ ಕೊಡು ಅಂತ ಕೇಳ್ತಾನಂತೆ. ಸೊ ಅದಕ್ಕೆ ಅವನು ಯಮಧರ್ಮರಾಯ ಬಿಡ್ತಾನ? ಅದೆಲ್ಲ ಆಗಲ್ಲ, ನಡಿ, ನಾನು ಬಂದಿದ್ದೀನಿ ನಿನ್ನ ಕರ್ಕೊಂಡೋಗೋಕ್ಕೆ, ನೀನು ಬರ್ತಾ ಇರಬೇಕಷ್ಟೇ ಅಂತ ಹೇಳ್ತಾನೆ. ಸೊ ಇದಿಷ್ಟು ಆದಾಗ ಅವನು ಕೊನೆಗೆ ಗೊತ್ತಾಗೋಯ್ತು, ಇವನು ನನ್ನ ಬಿಡೋದಿಲ್ಲ ಅಂತ. ಸರಿ ಆಯಿತು, ನನಗೆ ಒಂದೇ 1 ನಿಮಿಷ ಟೈಮ್ ಕೊಡು ಅಂತ ಕೇಳ್ತಾನಂತೆ. ಏನಕ್ಕೆ 1 ನಿಮಿಷ ಅಂದಿದ್ದಕ್ಕೆ, ನಾನು ಜನಕ್ಕೆ ಏನೋ ಒಂದು ಹೇಳಬೇಕು, ಅದಕ್ಕೋಸ್ಕರ ನನಗೆ ಟೈಮ್ ಕೊಡು ಅಂತಾಗ, ಸರಿ ಆಯಿತು ಅಂತ ಹೇಳ್ತಾನಂತೆ. ಆಗ ಆ ಶ್ರೀಮಂತ ಆಗಿರ್ತಕ್ಕಂತಹ ಒಬ್ಬ ಮನುಷ್ಯ ಹೇಳ್ತಾನೆ, ತನ್ನ ರಕ್ತವನ್ನು ಚಿಮ್ಮಿಸಿ ಅದೇ ರಕ್ತದಿಂದ ತನ್ನ ಬೆರಳಲ್ಲಿ ಬರೀತಾನೆ, ಆತ್ಮೀಯರೇ, ದುಡ್ಡು ಅಂತಕ್ಕಂಥದ್ದನ್ನ ಸಂಪಾದನೆ ಮಾಡಿದ್ದೀನಿ, ಆದರೆ ಅದನ್ನ ನಾನು ಅನುಭವಿಸಿಲ್ಲ. ನನಗೆ ಗೊತ್ತಾಯಿತು, ಎಷ್ಟು 1000 ಕೋಟಿ ಇದ್ರೂ ಒಂದು ಕ್ಷಣ ನಮ್ಮ ಕರೆ ಬಂದಾಗ ನಾವು ಹೋಗಲೇಬೇಕು. ಅದಕ್ಕೋಸ್ಕರ ನಮ್ಮ ಸಮಯ ಅತ್ಯಮೂಲ್ಯವಾದುದು, ಅದನ್ನು ಯಾವತ್ತೂ ಒಂದೊಂದು ಕ್ಷಣವನ್ನು ಅನುಭವಿಸ್ಬೇಕು ಅಂತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೀನಿ. ಇದನ್ನು ನಿಮಗೆಲ್ಲ ಹೇಳಬೇಕು ಅಂತ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ ತಕ್ಷಣವೇ ಅವನ ಪ್ರಾಣ ಹೋಗುತ್ತೆ. ಇದರಿಂದ ಏನು ತಿಳಿಯುತ್ತೆ ಅಂದರೆ, ದುಡ್ಡು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ಒಂದೊಂದು ಕ್ಷಣನೂ ಕೂಡ ಅನುಭವಿಸೋದು, ಅದು ಕೂಡ ಅತ್ಯಮೂಲ್ಯವಾದುದು ಅಂತಕ್ಕಂಥದ್ದನ್ನ ತಿಳಿಬಹುದು ಸ್ನೇಹಿತರೆ. ಧನ್ಯವಾದಗಳು.